ನಮಸ್ಕಾರ ಬಂಧುಗಳೇ, ಮುಕ್ತಧ್ವನಿಗೆ ಸ್ವಾಗತ ಸುಸ್ವಾಗತ. ಬುಲ್ಡೋಜರ್ ಬಾಬಾ, ಗುಂಡಾಗಳಿಗೆ ಗುರುವಿನ ಭಯ, ನೋ ಜೈಲ್ ನೋ ಬೇಲ್, ಕ್ರಿಮಿನಲ್ಗಳಿಗೆ ದುಸ್ವಪ್ನ. ಭಾರತದ ಭವಿಷ್ಯತ್ತಿನ ಪ್ರಧಾನಮಂತ್ರಿ ಎಂದೇ ಬಿಂಬಿತವಾಗಿರುವ ಬುಲ್ಡೋಜರ್ ಬಾಬಾ ಖ್ಯಾತಿಯ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ರಾಜಕೀಯಕ್ಕೆ ಬರುವ ಮೊದಲು ಹೇಗಿದ್ದರು, ಏನು ಮಾಡುತ್ತಿದ್ದರು, ಅವರ ಪೂರ್ವಾಶ್ರಮದ ಹೆಸರೇನು? ಈ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ನೀವಿನ್ನೂ ನಮ್ಮ ಮುಕ್ತಧ್ವನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ, ಹಾಗೂ ಹೊಸ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ಶ್ರೇಷ್ಠ ವಾಕ್ಪಟು, ಪ್ರಖರ ಹಿಂದುತ್ವವಾದಿ, ರಾಷ್ಟ್ರೀಯತೆಯ ಪ್ರತಿಪಾದಕ, ಕ್ರಿಮಿನಲ್ಗಳ ಪಾಲಿಗೆ ದುಸ್ವಪ್ನ ಯೋಗಿ ಆದಿತ್ಯನಾಥ್ ಅವರು 5 ಜೂನ್ 1972ರಂದು ಉತ್ತರಾಖಂಡ್ನ ಪೌರಿ ಗರ್ವಾಲ್ ಜಿಲ್ಲೆಯ ಪಂಚೂರು ಗ್ರಾಮದಲ್ಲಿ ರಜಪೂತ್ ಸಮುದಾಯದ ಆನಂದ್ ಸಿಂಗ್ ಬಿಸ್ಟ್ ಮತ್ತು ಸಾವಿತ್ರಿದೇವಿ ಕುಟುಂಬದಲ್ಲಿ ಜನಿಸಿದವರು. ಅಜಯ್ ಸಿಂಗ್ ಬಿಸ್ಟ್ ಎನ್ನುವುದು ಯೋಗಿಯವರ ಪೂರ್ವಾಶ್ರಮದ ಹೆಸರಾಗಿತ್ತು. ಅವರು ಉತ್ತರಾಖಂಡದ ಹೇಮಾವತಿ ನಂದನ ಬಹುಗುಣ ವಿಶ್ವವಿದ್ಯಾಲಯದಲ್ಲಿ BSc ಪದವಿಯನ್ನು ಪೂರೈಸಿದ್ದಾರೆ. 1990ರಲ್ಲಿ ದೇಶದಾದ್ಯಂತ ತೀವ್ರ ಸ್ವರೂಪ ಪಡೆದಿದ್ದ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದ ಕುರಿತ ಹೋರಾಟದಲ್ಲಿ BJP ಮಾಜಿ ಸಂಸದ ಮತ್ತು ಗೋರಖ್ನಾಥ್ ಮಠದ ಮಹಾಂತ ಅವೈದ್ಯನಾಥ ಗುರುಗಳ ನೇತೃತ್ವದಲ್ಲಿ ಯೋಗಿ ಆದಿತ್ಯನಾಥ್ ಭಾಗವಹಿಸಿದ್ದರು. 1994ರಲ್ಲಿ ನಾಥ ಪಂಥದ ಪ್ರಕಾರ ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸಿದ ಬಳಿಕ ಅಜಯ್ ಸಿಂಗ್ ಬಿಸ್ಟ್ ಎನ್ನುವ ಅವರ ಹೆಸರು ಯೋಗಿ ಆದಿತ್ಯನಾಥ್ ಎಂದು ಬದಲಾಯಿತು. ಅಲ್ಲದೆ ಮಹಾಂತ ಅವೈದ್ಯನಾಥ ಗುರುಗಳು ತಮ್ಮ ಉತ್ತರಾಧಿಕಾರಿ ಪಟ್ಟವನ್ನು ಯೋಗಿಯವರಿಗೆ ದಯಪಾಲಿಸಿದ್ದರು. ಹೀಗಾಗಿ ಅವೈದ್ಯನಾಥ ಗುರುಗಳು 2014ರಲ್ಲಿ ಸಾವನ್ನಪ್ಪಿದ ನಂತರ ಯೋಗಿಯವರು ಮುಖ್ಯ ಪೀಠಾಧಿಪತಿಗಳಾಗಿ ಪಟ್ಟಕ್ಕೆ ಏರಿದರು. ರಾಜಕೀಯ ಜೀವನ. 1998ರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಗೋರಖ್ಪುರ್ ಕ್ಷೇತ್ರದಿಂದ BJP ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಯೋಗಿ ಆದಿತ್ಯನಾಥ್ ಅವರು ತಮ್ಮ ಎದುರಾಳಿಗಳನ್ನು ಮಣ್ಣು ಮುಕ್ಕಿಸಿ ಗೆದ್ದು ಬೀಗಿದ್ದರು. ಆ ಮೂಲಕ ತಮ್ಮ ರಾಜಕೀಯ ಜೀವನ ಆರಂಭಿಸಿದ ಇವರು ಇದೇ ಕ್ಷೇತ್ರದಿಂದ ಸತತ 5 ಬಾರಿ MP ಆಗಿ ಆಯ್ಕೆಯಾಗಿರುವುದು ಇತಿಹಾಸ. ಅಲ್ಲದೆ ಈವರೆಗೂ ಯಾವುದೇ ಚುನಾವಣೆಯಲ್ಲೂ ಸೋಲು ಕಾಣದೇ ಇರುವುದು ಮತ್ತೊಂದು ವಿಶೇಷ ಎನ್ನಬೇಕು. ಮೊದಲ ಬಾರಿಗೆ ಸಂಸದರಾದಾಗ ಅವರಿಗೆ ಕೇವಲ 26 ವರ್ಷ ವಯಸ್ಸಾಗಿತ್ತು. ಹೀಗಾಗಿ ದೇಶದ ಅತಿ ಕಿರಿಯ ವಯಸ್ಸಿನಲ್ಲಿ ಸಂಸತ್ ಸದಸ್ಯನಾಗಿರುವ ದಾಖಲೆಯೂ ಯೋಗಿ ಆದಿತ್ಯನಾಥ್ ಅವರ ಹೆಸರಿನಲ್ಲಿದೆ. ಹಿಂದೂ ಯುವ ವಾಹಿನಿ ಸ್ಥಾಪನೆ. ಯೋಗಿಯವರು ಹಿಂದೂ ಯುವ ವಾಹಿನಿ ಸಂಸ್ಥಾಪಕರು ಹೌದು. 2002ರಲ್ಲಿ ಪ್ರಾರಂಭವಾದ ಹಿಂದೂ ಯುವ ವಾಹಿನಿ ಸಂಘಟನೆಯು ಹಿಂದೂ ಯುವಕರಲ್ಲಿ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ರಾಷ್ಟ್ರೀಯತೆಯನ್ನು ಬೆಳೆಸುತ್ತದೆ. ಪ್ರಸ್ತುತ ಈ ಸಂಘಟನೆ ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಿದ್ದು ಸರ್ಕಾರದ ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ಕೆಲಸ ಮಾಡುತ್ತಿದೆ. ಮುಖ್ಯಮಂತ್ರಿ ಹುದ್ದೆ ಏರಿದ್ದು. 2017ರಲ್ಲಿ ಉತ್ತರ ಪ್ರದೇಶದಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ 403 ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಕ್ಷ 312 ಸ್ಥಾನಗಳನ್ನು ಗೆದ್ದು ಅಧಿಕಾರದ ಗದ್ದಿಗೆ ಹತ್ತಲು ಅಣಿಯಾದಾಗ ಸಂಸತ್ ಸದಸ್ಯರಾಗಿದ್ದ ಯೋಗಿ ಆದಿತ್ಯನಾಥ್ ಅವರನ್ನು MP ಸ್ಥಾನಕ್ಕೆ ರಾಜೀನಾಮೆ ಕೊಡಿಸಿ 19 ಮಾರ್ಚ್ 2017ರಂದು ಅವರನ್ನು ಉತ್ತರ ಪ್ರದೇಶದ 21ನೇ ಮುಖ್ಯಮಂತ್ರಿಯನ್ನಾಗಿ BJP ನೇಮಿಸಿತು. ಬಳಿಕ 2022ರ ಚುನಾವಣೆಯನ್ನು ಯೋಗಿಯವರ ನೇತೃತ್ವದಲ್ಲಿ ಎದುರಿಸಿದ BJP 255 ಸ್ಥಾನಗಳಲ್ಲಿ ಗೆಲುವಿನ ನಗೆ ಬೀರುವ ಮೂಲಕ ಯೋಗಿ ಆದಿತ್ಯನಾಥ್ ಅವರು 2ನೇ ಅವಧಿಗೆ ಮುಖ್ಯಮಂತ್ರಿಯಾದರು. ಅಭಿವೃದ್ಧಿ ವಂಚಿತ, ಹಗರಣಗಳ, ಗುಂಡಾಗಳ ರಾಜ್ಯ. ಮುಖ್ಯಮಂತ್ರಿ ಯೋಗಿಯವರು ಉತ್ತರ ಪ್ರದೇಶದ CM ಆಗುವ ಪೂರ್ವದಲ್ಲಿ ಆ ರಾಜ್ಯವು ಸಂಪೂರ್ಣವಾಗಿ ಅಭಿವೃದ್ಧಿ ವಂಚಿತವಾಗಿತ್ತು. ಜೊತೆಗೆ ಸಾಲು ಸಾಲು ಹಗರಣದಲ್ಲಿ ಸಿಲುಕಿ ಒದ್ದಾಡುತ್ತಿತ್ತು. ಇದರೊಂದಿಗೆ ಅನೇಕ ದಶಕಗಳಿಂದ ಮಾಫಿಯಾದ ಗುಂಡಗಳ ಕೈಗೆ ಸಿಲುಕಿ ನರಳಾಡುತ್ತಿತ್ತು. ಹಾಡು ಹಗಲೇ ಅಕ್ರಮ ಶಸ್ತ್ರಾಸ್ತ್ರಗಳ ಮಾರಾಟ, ದರೋಡೆ, ಡಕಾಯಿತಿ, ಅಪಹರಣ, ಅತ್ಯಾಚಾರ, ಕೊಲೆ, ಸುಲಿಗೆಯಂಥ ಪ್ರಕರಣಗಳ ತವರೂರಾಗಿತ್ತು. ಅಸಹಾಯಕರ ಆಸ್ತಿಗಳನ್ನು ಬಲಜೋರಿಯಿಂದ ಕಿತ್ತುಕೊಳ್ಳಲಾಗುತ್ತಿತ್ತು. ಸರ್ಕಾರದ ಜಾಗೆಗಳನ್ನು ಕಬಳಿಸಲಾಗುತ್ತಿತ್ತು. ಇದರಿಂದ ಉತ್ತರ ಪ್ರದೇಶವನ್ನು ದೇಶದ ಕ್ರೈಮ್ ಹಬ್ ಎನ್ನಲಾಗುತ್ತಿತ್ತು. ಅಷ್ಟರ ಮಟ್ಟಿಗೆ ಅಲ್ಲಿ ಅಂಧ ದರ್ಬಾರ್ ನಡೆಯುತ್ತಿತ್ತು. ಪೊಲೀಸರಿಗೆ, ಕಾನೂನಿನಿಗೆ ಕಿಂಚಿತ್ತೂ ಅಲ್ಲಿನ ಗುಂಡಾಗಳು ಗೌರವ ಕೊಡುತ್ತಿರಲಿಲ್ಲ. ಏಕೆಂದರೆ ಅದೆಷ್ಟೋ ಗುಂಡಾಗಳು ಶಾಸಕರು, ಸಂಸದರು ಮತ್ತು ಮಂತ್ರಿಗಳಾಗಿದ್ದರು. ಅಲ್ಲಿ ಯಾವುದೇ ಪಕ್ಷದ ಸರ್ಕಾರವಿದ್ದರೂ ಅದರ ಮೇಲೆ ಅವರುಗಳು ಹಿಡಿತ ಸಾಧಿಸುತ್ತಿದ್ದರು. ಒಂದೊಂದು ದಿಕ್ಕಿಗೂ 10 ಗುಂಡಾಗಳ ತಂಡಗಳಿದ್ದವು. ಹೀಗಾಗಿ 2017ರಲ್ಲಿ ಯೋಗಿಯವರು CM ಆಗುವವರೆಗೂ ಉತ್ತರ ಪ್ರದೇಶದ ಜನಸಾಮಾನ್ಯರು ಅಕ್ಷರಶಃ ನರಕಯಾತನೆ ಅನುಭವಿಸಿದ್ದು ಸುಳ್ಳಲ್ಲ. ಕ್ರಿಮಿನಲ್ಗಳ ಪಾಲಿಗೆ ದುಸ್ವಪ್ನ. ಯಾವಾಗ ಯೋಗಿ ಆದಿತ್ಯನಾಥ್ ಅವರು UP CM ಆದರೋ ಮೊದಲಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಕಿವಿ ಹಿಂಡಿದರು. ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ ಬೆನ್ನಿಗೆ ನಿಂತ ಪರಿಣಾಮ
ಉತ್ತರ ಪ್ರದೇಶದಲ್ಲಿ ಅದುವರೆಗೂ ನಡೆದುಕೊಂಡು ಬಂದಿದ್ದ ಅಪರಾಧ ಕೃತ್ಯಗಳಿಗೆ ಒಂದೊಂದಾಗಿ ಬ್ರೇಕ್ ಬೀಳಲು ಶುರುವಾಯಿತು. ಹಗರಣಗಳಲ್ಲಿ ಶಾಮೀಲಾದವರನ್ನು ಒದ್ದು ಜೈಲಿಗಟ್ಟಲಾಯಿತು. ಅಕ್ರಮವಾಗಿ ದಬ್ಬಾಳಿಕೆ ದೌರ್ಜನ್ಯದಿಂದ ಬಡವರ ಅಸಹಾಯಕರ ಆಸ್ತಿಗಳನ್ನು ಲಪಟಾಯಿಸಿದ್ದ ಭೂಮಾಫಿಯಾದವರ ಭವನಗಳು, ಮನೆಗಳು, ಶಾಪಿಂಗ್ ಕಾಂಪ್ಲೆಕ್ಸ್ಗಳು, ಪ್ರಾರ್ಥನಾ ಮಂದಿರಗಳನ್ನು ಕೋರ್ಟ್ ಆದೇಶ ತಂದು ಜೆಸಿಬಿ ಮೂಲಕ ನೆಲಸಮಗೊಳಿಸಿ ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಳಲು ಶುರು ಮಾಡಿದರು. ಅತ್ಯಾಚಾರ, ಕೊಲೆ ಮಾಡಿದ ಕಿರಾತಕರುಗಳಿಗೆ ಪೊಲೀಸರು ಕಂಡಲ್ಲಿ ಗುಂಡಿಟ್ಟು ಜನ್ನತಿಗೆ ಕಳಿಸಿಕೊಟ್ಟರು. ಇನ್ನು ಸಮಾಜದ ಶಾಂತಿ ಸುವ್ಯವಸ್ಥೆಗೆ ಸವಾಲಾಗಿದ್ದ ರೌಡಿ ಎಲಿಮೆಂಟ್ಗಳ ನಿಯಂತ್ರಿಸುವುದಕ್ಕಾಗಿ ಅಲ್ಲಿಯ ಪೊಲೀಸ್ ಇಲಾಖೆ ಆರಂಭಿಸಿದ್ದ ಆಪರೇಷನ್ ಲಂಗಡ ಕುಂಟರನ್ನಾಗಿ ಮಾಡುವ ಕಾರ್ಯಾಚರಣೆ ಮೂಲಕ 8,022 ಗುಂಡಾಗಳಿಗೆ ಮೊಳಕಾಳಿನ ಕೆಳಗೆ ಬುಲೆಟ್ ಹೊಡೆದು ಶಾಶ್ವತವಾಗಿ ಕುಂಟುತ್ತಾ ನಡೆಯುವ ಹಾಗೆ ಮಾಡಿ ಇನ್ನೊಮ್ಮೆ ಬಾಲ ಬಿಚ್ಚದಂತೆ ಮಾಡಲಾಗಿದೆ. 2017 ಮಾರ್ಚ್ನಿಂದ 2025 ಜನವರಿವರೆಗೆ ಒಟ್ಟು 221 ಕ್ರಿಮಿನಲ್ಗಳನ್ನು ಎನ್ಕೌಂಟರ್ನಲ್ಲಿ ಹೊಡೆದು ಕೆಡವಲಾಗಿದೆ. 68 ಮಾಫಿಯಾಗಳ ವಿರುದ್ಧ ಕಠಿಣವಾಗಿ ನಡೆದುಕೊಂಡಿದ್ದರಿಂದ 73 ಪ್ರಕರಣಗಳಲ್ಲಿ ಶಿಕ್ಷೆಯಾಗಿದೆ. ಈ ಪೈಕಿ 31 ಮಾಫಿಯಾಗಳಿಗೆ ಜೀವಾವಧಿ ಶಿಕ್ಷೆ ಅಥವಾ ದಂಡದ ಜೊತೆಗೆ ಕಠಿಣ ಜೈಲು ಶಿಕ್ಷೆ ವಿಧಿಸಲಾಗಿದ್ದು, 2 ಮರಣದಂಡನೆಗೆ ಗುರಿಯಾಗಿದ್ದಾರೆ. 7 ವರ್ಷಗಳಲ್ಲಿ ದಾಖಲಾದ 77,210 ಪ್ರಕರಣಗಳಲ್ಲಿ 66,475 ಪ್ರಕರಣಗಳು ವಿಲೇವಾರಿಯಾಗಿವೆ. ಹೆಚ್ಚುವರಿಯಾಗಿ 43,202 ಆರೋಪಿಗಳ ವಿರುದ್ಧ ಕ್ರಮ ಜರುಗಿದೆ ಮತ್ತು ತನಿಖೆಯ ಸಮಯದಲ್ಲಿ 320.89 ಕೋಟಿ ರೂಪಾಯಿ ವಶಪಡಿಸಿಕೊಳ್ಳಲಾಗಿದೆ. ಇದೆಲ್ಲದರ ಪರಿಣಾಮ ಯುಪಿ ರಾಜ್ಯದಲ್ಲಿ ಈಗ ಕಾನೂನು ಸುವ್ಯವಸ್ಥೆ ಹತೋಟಿಗೆ ಬಂದಿದೆ. ಜನಸಾಮಾನ್ಯರು, ಅಸಹಾಯಕರು ನಿಶ್ಚಿಂತೆಯಿಂದ ಬದುಕುವಂತಾಗಿದೆ. ಜೊತೆಗೆ ರೌಡಿಗಳಿಗೆ ಕಾನೂನು ಮತ್ತು ಪೊಲೀಸರ ಮೇಲೆ ಈಗ ಭಯಭಕ್ತಿ ಬಂದಿರುವುದಂತೂ ಸುಳ್ಳಲ್ಲ. ಹುಲಿಯ ಹಾಗೆ ಗರ್ಜಿಸಿದ್ದರು. ಉತ್ತರ ಪ್ರದೇಶದಲ್ಲಿ ಸಹಸ್ರಾರು ಕುಟುಂಬಗಳು ಬೀದಿಗೆ ಬೀಳುವಂತೆ ಮಾಡಿದ ಮತ್ತು ಅನೇಕ ಹತ್ಯೆಗಳನ್ನು ಮಾಡಿದ ಕೊಲೆಗಡುಕರಿಗೆ ಹಾಗೂ ಬಲಜೋರಿಯಿಂದ ಬಡವರ ಆಸ್ತಿಗಳನ್ನು ಕಸಿದುಕೊಂಡಿದ್ದ ಭೂಗಳ್ಳರ ಮೇಲೆ ಯೋಗಿಯವರು ಕಾನೂನಾತ್ಮಕವಾಗಿ ಕ್ರಮ ಜರುಗಿಸಿದರೆ ಅದನ್ನು ತೀವ್ರವಾಗಿ ವಿರೋಧಿಸಿದ್ದು ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಮತ್ತು ಕೆಲ ಎಳಚರರು. ಜೊತೆಗೆ ಅವರುಗಳೇ ಯೋಗಿಯವರನ್ನು ಬುಲ್ಡೋಜರ್ ಬಾಬಾ ಎಂದು ಕರೆದಿದ್ದು. ಆದರೆ ಉತ್ತರ ಪ್ರದೇಶದಲ್ಲಿ ಅಪರಾಧಿಗಳಿಗೆ ರತ್ನಗಂಬಳಿ ಹಾಸಿ ಅವರುಗಳನ್ನು ಶಾಸಕ, ಸಂಸದರನ್ನಾಗಿ ಮಾಡುವ ಮೂಲಕ ಅಪರಾಧ ಕೃತ್ಯಗಳಿಗೆ ಪ್ರೋತ್ಸಾಹಿಸಿದ್ದು ಇದೇ ಸಮಾಜವಾದಿ ಪಕ್ಷ. ಹೀಗಾಗಿ ಅಪರಾಧಿಗಳ ಮೇಲೆ ಕ್ರಮ ತೆಗೆದುಕೊಳ್ಳುತ್ತಿರುವುದಕ್ಕೆ ವಿರೋಧಿಸುತ್ತಿದ್ದಾರೆ ಎಂದು ಯೋಗಿಯವರು ಹೇಳಿದ್ದರು. ಅಲ್ಲದೆ ಮಾಫಿಯಾ ಕೋ ಮಿಟ್ಟಿ ಮೇ ಮಿಲಾ ದೇಂಗೆ ಎಂದು ಬಹಿರಂಗವಾಗಿ ಸದನದಲ್ಲಿ ನಿಂತು ಎಚ್ಚರಿಕೆ ನೀಡಿದ್ದು ಹುಲಿ ಗರ್ಜಿಸಿದ ಹಾಗಿತ್ತು. ಜಗತ್ತಿನಿಂದ ಮೆಚ್ಚುಗೆ, ವಿರೋಧಿಗಳಿಂದ ಟೀಕೆ. ಪ್ರಯಾಗ್ರಾಜ್ನಲ್ಲಿ ನಡೆದಿರುವ ಮಹಾಕುಂಭ ಮೇಳಕ್ಕೆ ಜಗತ್ತಿನಾದ್ಯಂತ 30 ಕೋಟಿಗೂ ಅಧಿಕ ಭಕ್ತಾದಿಗಳು ಹರಿದು ಬಂದು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ಪುಳಕಿತರಾಗಿದ್ದಾರೆ. ಭಾರತೀಯ ಸಂಪ್ರದಾಯ, ಸನಾತನ ಧರ್ಮದ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜನಸಮೂಹದ ತಪ್ಪು ನಿರ್ಧಾರಗಳಿಂದ ಜರುಗಿದ ಒಂದೆರಡು ಅಹಿತಕರ ಘಟನೆಗಳನ್ನು ಮುಂದೆ ಮಾಡಿ ಯೋಗಿ ಆದಿತ್ಯನಾಥ್ ಅವರನ್ನು ವಿರೋಧಿಗಳು ಟೀಕೆ ಮಾಡುತ್ತಿದ್ದಾರೆ. ಆದರೆ ಸತ್ಯ ಏನು ಎಂಬುದು ಎಲ್ಲರಿಗೂ ಗೊತ್ತಿರುವ ಸಂಗತಿಯೇ ಆಗಿದೆ. ಒಟ್ಟಾರೆ ಓರ್ವ ಮಠಾಧೀಶನಾಗಿ ದೇವರ ಧ್ಯಾನ, ಧಾರ್ಮಿಕ ಆಚರಣೆಗಳನ್ನು ಮಾಡುವುದರ ಜೊತೆಗೆ ಉತ್ತರ ಪ್ರದೇಶ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಮತ್ತು ಸಮಾಜಕ್ಕೆ ಕಂಟಕವಾಗಿರುವ ಕ್ರಿಮಿಗಳನ್ನು ಬೇರು ಸಮೇತ ಕಿತ್ತು ಬಿಸಾಕುವ ಸಂಕಲ್ಪ ತೊಟ್ಟಿರುವ ಯೋಗಿ ಆದಿತ್ಯನಾಥ್ ಅವರ ಕಾರ್ಯ ಶ್ಲಾಘನಾರ್ಹವಾದದ್ದು. ಇಂತಹ ಸ್ವಾರಸ್ಯಕರ ಮತ್ತು ವಿಶೇಷ ಸುದ್ದಿಗಳಿಗಾಗಿ ಮುಕ್ತ ಧ್ವನಿ ಚಾನಲ್ ನೋಡುತ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡಿಗ. ಧನ್ಯವಾದಗಳು.